ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಇವತ್ತು ಮಹತ್ವದ ತಿರುವೊಂದು ಲಭ್ಯವಾಗ್ತಾ ಇದೆ. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ನೀಡುವುದು ಖಚಿತವಾಗಿದೆ. ಎಐಸಿಸಿ ಹೈಕಮಾಂಡ್ ಹಸಿರು ನಿಶಾನೆ ತೋರಿಸಿದ ಬೆನ್ನಲ್ಲೇ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಗಿರೀಶ್ ಜೋಡಂಕರ್ ಹಾಗೂ ಸಂಸದ ಶಶಿಕಾಂತ್ ಸೆಂಥಿಲ್ ಈ ಕುರಿತು ಸಕಾರಾತ್ಮಕವಾದ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಟಿವಿಗೆ ಬೆಂಬಲ ನೀಡೋದಕ್ಕೆ ಕಾಂಗ್ರೆಸ್ ಪ್ರಮುಖವಾಗಿ 2 ಕಠಿಣ ಷರತ್ತುಗಳನ್ನ ವಿಧಿಸಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ವಿಜಯ್ ಅವರ ಪಕ್ಷವು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಜೊತೆ ಯಾವುದೇ ರೀತಿಯಾದಂತಹ ಮೈತ್ರಿಕೂಟವನ್ನ ಮಾಡಬಾರ್ದು, ಅವರ ಜೊತೆ ಕೈ ಜೋಡಿಸಬಾರ್ದು ಅನ್ನುವಂಥದ್ದು ಒಂದು ವಿಚಾರ. ಆದ್ರೆ ಎರಡನೇದಾಗಿ ಎಐಎಡಿಎಂಕೆ ಜೊತೆಗೂ ಯಾವುದೇ ರೀತಿಯ ಚುನಾವಣೋತ್ತರ ಮೈತ್ರಿ ಮಾಡಿಕೊಳ್ಬಾರ್ದು ಅಂತ ಹೇಳಿ ಷರತ್ತನ್ನ ಹಾಕಿದ್ಯಂತೆ. ಜೊತೆಗೆ ಸಚಿವ ಸ್ಥಾನದ ಬಗ್ಗೆ ಕೂಡ ಇಲ್ಲಿ ಮುಂದಿಟ್ಟಿದೆ. ಸಚಿವ ಸ್ಥಾನದ ವಿಚಾರವನ್ನ ಕೊಡಬೇಕು ಅಂತ ಹೇಳಿ ಅನ್ನುವಂತಹ ವಿಚಾರ ಕೂಡ ಈಗ ಕೇಳಿ ಬರ್ತಾ ಇದೆ. ಈ 2 ಷರತ್ತುಗಳಿಗೆ ಟಿವಿಕೆ ಸಮ್ಮತಿಸಿದ್ದು ಜಾತ್ಯತೀತ ತತ್ವಗಳ ಆಧಾರದ ಮೇಲೆ ಹೊಸ ಸರ್ಕಾರ ರಚನೆಗೆ ಹಾದಿ ಇಲ್ಲಿ ಸುಗಮ ಆಗಿದೆ ಅಂತಾನೆ ಹೇಳ್ಬೋದು. ಇದು ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳಿಗೆ ಒಂದು ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ. ಇನ್ನೊಂದು ಗಮನಾರ್ಹ ಬೆಳವಣಿಗೆ ಅಂತ ಹೇಳಿದ್ರೆ 1967ರ ನಂತರ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ತಮಿಳುನಾಡು ಸರ್ಕಾರದಲ್ಲಿ ಅಧಿಕಾರವನ್ನ ಹಂಚಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಈವರೆಗೆ ಡಿಎಂಕೆ ಅಥವಾ ಎಐಎಡಿಎಂಕೆ ಮೈತ್ರಿಯಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಸಚಿವ ಸ್ಥಾನ ಲಭಿಸಿರಲಿಲ್ಲ. ಆದ್ರೆ ಈಗ ಟಿವಿಕೆ ಸರ್ಕಾರದಲ್ಲಿ 2 ಸಚಿವ ಸ್ಥಾನಗಳಿಗೆ ಕಾಂಗ್ರೆಸ್ ಬೇಡಿಕೆಯನ್ನ ಇಟ್ಟಿದೆ. ವಿಜಯ್ ಕಡೆಯಿಂದ ಕನಿಷ್ಠ 1 ಸ್ಥಾನ ನೀಡುವ ಭರವಸೆ ಈಗ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಇದರಿಂದಾಗಿ ದಶಕಗಳ ಕಾಲ ಅಧಿಕಾರದಿಂದ ದೂರವಿದ್ದಂತಹ ಕಾಂಗ್ರೆಸ್ ಶಾಸಕರಿಗೆ ಈಗ ಸಚಿವ ಸ್ಥಾನದ ಭಾಗ್ಯ ಕೂಡ ಕೂಡಿ ಬರಲಿದೆ. ಸರ್ಕಾರ ರಚನೆಗೆ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ 10 ಸ್ಥಾನಗಳ ಕೊರತೆ ಅನುಭವಿಸ್ತಾ ಇರುವಂತಹ ವಿಜಯ್ಗೆ ಕೇವಲ ಕಾಂಗ್ರೆಸ್ ಮಾತ್ರವಲ್ಲದೆ ದಿನಕರ್ ನೇತೃತ್ವದ ಎಎಂಎಂಕೆ ಕೂಡ ಸಾಥನ್ನ ನೀಡಿದೆ. ಮುನ್ನಾರ್ಗುಡಿಯಲ್ಲಿ ಗೆದ್ದಿರುವಂತಹ ಎಎಂಎಂಕೆ ಶಾಸಕ ಕಾಮರಾಜ್ ಅವರು ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನ ಘೋಷಿಸುವ ಮೂಲಕ ಎಐಎಡಿಎಂಕೆಗೆ ಮೈತ್ರಿಕೂಟದಿಂದ ಹೊರ ಬಂದಿದ್ದಾರೆ. ಇದರೊಂದಿಗೆ 2 ಪಕ್ಷಗಳು ಮತ್ತು ವಿಸಿಕೆ ಕೂಡ ಟಿವಿಕೆ ಜೊತೆ ಕೈಜೋಡಿಸುವ ಸಾಧ್ಯತೆ ಇಲ್ಲಿ ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಎಲ್ಲರ ಬೆಂಬಲ ಸೇರಿದ್ರೆ ವಿಜಯ್ ಸುಲಭವಾಗಿ ಸರಳ ಬಹುಮತದೊಂದಿಗೆ ಸಿಎಂ ಗಾದಿಗೆ ಏರ್ಲಿದ್ದಾರೆ. ಕಾಂಗ್ರೆಸ್ನ ಈ ಎಲ್ಲಾ ದಿಢೀರ್ ಬೆಳವಣಿಗೆಗಳಿಂದಾಗಿ ಆಕ್ರೋಶಗೊಂಡಿರುವಂತಹ ಡಿಎಂಕೆ ಇದನ್ನ ವಿಶ್ವಾಸ ದ್ರೋಹ ಅಂತ ಹೇಳಿ ಕರೆದಿದೆ. ವರ್ಷಗಳಿಂದ ಮೈತ್ರಿಯಲ್ಲಿದ್ದಂತಹ ಕಾಂಗ್ರೆಸ್ ಈಗ ಕೈಕೊಟ್ಟಿದೆ ಅಂತ ಹೇಳಿ ಡಿಎಂಕೆಯ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸತ್ಯಮೂರ್ತಿ ಭವನದಲ್ಲಿ ಗಿರೀಶ್ ಜೋಡಂಕರ್ ನೇತೃತ್ವದ ಇಂದಿನ ಸಭೆಯು ಡಿಎಂಕೆ ಜೊತೆಗಿನ ಮೈತ್ರಿ ಮುರಿದು ಬೀಳುವ ಕುರಿತು ಅಧಿಕೃತ ಮುದ್ರೆಯನ್ನ ಒತ್ತಿದೆ ಅಂತ ಹೇಳಲಾಗ್ತಾ ಇದೆ. ಈ ರಾಜಕೀಯ ಸ್ಥಿತ್ಯಂತರವು ತಮಿಳುನಾಡಿನಲ್ಲಿ ಡಿಎಂಕೆ ವರ್ಚಸ್ಸಿಗೆ ಭಾರಿ ಒಂದು ಹೊಡೆತ ನೀಡುವ ಸಾಧ್ಯತೆ ಇದೆ ಮತ್ತು ರಾಜ್ಯದ ರಾಜಕೀಯ ಧ್ರುವೀಕರಣವನ್ನ ಕೂಡ ಇದು ಬದಲಾಯಿಸಲಿದೆ. ಎಲ್ಲ ಅಂದುಕೊಂಡಂತೆ ನಡೆದ್ರೆ, ಒಂದು ವೇಳೆ ಎಲ್ಲವೂ ಅಂದುಕೊಂಡಂತೆ ಮುಗಿದು ಹೋದ್ರೆ ನಾಳೆ ಅಂದ್ರೆ ಮೇ 7ರ ಬೆಳಗ್ಗೆ 11:30ಕ್ಕೆ ದಳಪತಿ ವಿಜಯ್ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅವರ ಜೊತೆಗೆ ಕಾಂಗ್ರೆಸ್ ಹಾಗೂ ಇತರ ಮಿತ್ರ ಪಕ್ಷಗಳ ಬೆಂಬಲಿತ ಶಾಸಕರು ಸೇರಿದಂತೆ ಒಟ್ಟು 9 ಮಂದಿ ಸಚಿವರಾಗಿ ಪದಗ್ರಹಣವನ್ನ ಮಾಡುವಂತಹ ಒಂದು ನಿರೀಕ್ಷೆ ಇದೆ. ಈ ಮೂಲಕ ತಮಿಳುನಾಡಿನಲ್ಲಿ ಹೊಸ ಯುಗ ಆರಂಭವಾಗಲಿದ್ದು ದಳಪತಿಯ ಆಡಳಿತದ ಮೇಲೆ ಇಡೀ ದೇಶದ ಕಣ್ಣು ನೆಟ್ಟಿದೆ.